ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 2 ದಿನದ ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನಿನ್ನೆ ಬಂದುಬಿಟ್ಟು ರೊಟ್ಟಿ ಹಬ್ಬ ಇತ್ತು. ಹಾಗಾಗಿ ರೊಟ್ಟಿ ಹಬ್ಬಕ್ಕೆ ನಾವೇನೇನೆಲ್ಲ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ಫಸ್ಟು ರೊಟ್ಟಿ ಮಾಡಿದ್ವಿ, ಮತ್ತು ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಮತ್ತು ಕಡಲೆಬೇಳೆ ಪಲ್ಯನ ಮಾಡಿದ್ವಿ. ಅದ್ರ ಜೊತೆಗೆ ಸ್ವಲ್ಪ ಹಸಿಮೆಣ್ಸಿಕಾಯಿ ಚಟ್ನಿ ಮಾಡಿದ್ವಿ, ಮತ್ತು ಹಸಿ ಅಲಸಂದಿ ಕಾಳಿತ್ತು. ಸೊಪ್ಪು ಎಲ್ಲ ನೀಟಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆ. ಮೂಲಂಗಿ ಮತ್ತು ಸೌತೆಕಾಯಿ ಮತ್ತು ಮೆಂತ್ಯ ಪಲ್ಯನೂ ಇತ್ತು. ಇಷ್ಟು ನಾವು ರೊಟ್ಟಿ ಹಬ್ಬಕ್ಕೆ ಮಾಡಿದ್ವಿ. ಫಸ್ಟು ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆವಾಗ ನೆನಪಾಗಲಿಲ್ಲ. ಆಲ್ರೆಡಿ ಅರ್ಧ ರೊಟ್ಟಿ ಎಲ್ಲ ಮನೆಗೆ ಹಂಚಿದಾದ್ಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗಾಗಿ ಪಲ್ಯ ಆಗಿರ್ಬೋದು, ಚಪಾತಿ ಅದೆಲ್ಲ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ. ರೊಟ್ಟಿ, ಚಪಾತಿ ಮತ್ತು ಕಾಳು ಪಲ್ಯ, ದೊಡ್ಡ ಮೆಣಸಿನ್ಕಾಯಿ ಪಲ್ಯ, ಸೊಪ್ಪು ಮತ್ತು ಕಡ್ಲೆ ಚಟ್ನಿ, ಶೇಂಗಾ ಚಟ್ನಿ, ಉಪ್ಪಿನಕಾಯಿ, ಮಾನಿಮೋಳು ಮತ್ತು ಹಸಿ ಚಟ್ನಿ, ಅಲಸಂದಿ ಕಾಳು, ಇಷ್ಟು ಐಟಮ್ಸನ್ನು ಮಾಡಿದ್ವಿ. ಇದು ನಾನು ಫಸ್ಟು ರೊಟ್ಟಿ ಹಂಚಿದ್ನಲ್ವ, ಆವಾಗಲೇ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ನನಗೆ ಮತ್ತೆ ಹಿಂದಿನ ದಿನ ಲಾಗನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಡೇ ಅಂದರೆ ಹಾಲು ಹಾಕೋ ದಿನ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿರೋದು. ಪಂಚಮಿ ಹಬ್ಬದ ದಿನ ಮನೆಯಲ್ಲಿ ಪೂಜೆನ ಮಾಡಿಕೊಂಡು ಮತ್ತು ಹಾಲು ಹಾಕೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಹಾಲು ಹಾಕೋದಕ್ಕೆ ಹೋಗುವಾಗ ಟೈಮ್ ಬಂದುಬಿಟ್ಟು 10 ಗಂಟೆ ಆಗಿತ್ತು. ಆವಾಗ ಹಾಲು ಹಾಕೋದಕ್ಕೆ ಅಂತ ಹೋಗ್ತಾಯಿದ್ದೀವಿ. ತುಂಬ ರಶ್ ಏನಿರಲಿಲ್ಲ, ಸ್ವಲ್ಪ ಕಡಿಮೆನೇ ಇತ್ತು. ಹಾಗಾಗಿ ಗುಡಿ ಹತ್ರ ಏನು ಜಾಸ್ತಿ ವೇಟ್ ಮಾಡಬೇಕು ಅಂತೇನಿರಲಿಲ್ಲ, ಬೇಗನೆ ಹಾಲು ಹಾಕಿದ್ವಿ. ನೋಡಿ, ಇಷ್ಟು ಕಾಣಿಸ್ತಿದೆಯಲ್ಲ, ಇಷ್ಟೇ ಇತ್ತು. ರಶ್ ಏನು ತುಂಬ ಇರಲಿಲ್ಲ. ಇನ್ನು ಸಂಜೆ ಟೈಮಲ್ಲಿ ಮತ್ತು ಮಧ್ಯಾಹ್ನ ಟೈಮಲ್ಲಿ ಆದರೆ ಸ್ವಲ್ಪ ಜನಗಳು ಜಾಸ್ತಿ ಇರ್ತಾರೆ ಅಂತಲೇ ಹೇಳ್ಬೋದು. ನನ್ನ ವ್ಲಾಗ್ಗಳಲ್ಲಿ ನೀವು ನೋಡಿರ್ತೀರ. ಇಲ್ಲೇ ಬೀರಪ್ಪಜ್ಜನ ಗುಡಿ ಹತ್ರನೇ, ಈ ಕಡೆ ಮುಂದ್ಗಡೆನೇ ಇಲ್ಲೇ ನಾಗಪ್ಪಗೆ ಹಾಲು ಹಾಕೋದು. ಬನ್ನಿ, ಹಾಗೆ ಲಾಗ್ ಕಂಟಿನ್ಯೂ ಆಗುತ್ತೆ. ಹಾಲು ಹಾಕೋದಕ್ಕೆ ಬಂದಾಗ 10 ಗಂಟೆ ಆಗಿತ್ತು ಟೈಮು ಅಂತ ಹೇಳಿದ್ನಲ್ವ. ಇನ್ನೂ ಬೇಗನೆ ಬರ್ತಿದ್ವಿ. ಆದರೆ ಗಗನ್ ಮಲ್ಕೊಂಡಿದ್ನ. ಹಾಗಾಗಿ ಮಾಮರು ಎಬ್ಸೋದು ಬೇಡ, ಮಲ್ಕೊಂಡು ಎದ್ದೊಳ್ಳಿ, ಆವಾಗ ಹೋಗೋಣ ಅಂತ ಹೇಳಿದರು. ಹಾಗಾಗಿ ಅವನು ಎದ್ದೇಳುವಷ್ಟರಲ್ಲಿ ಎಲ್ಲನೂ ರೆಡಿ ಮಾಡಿಕೊಂಡು ಮತ್ತು ಗಗನ್ ಎದ್ದ ತಕ್ಷಣ ಅವನಿಗೂ ಸ್ನಾನ ಮಾಡಿಸಿ ಕರ್ಕೊಂಬಂದ್ವಿ. ನೋಡಿ, ಇವಾಗ ನಿದ್ದೆ ಮಾಡಿ ಎದ್ದಿದ್ದಾನಲ್ಲ, ತುಂಬಾ ಆ್ಯಕ್ಟಿವ್ ಆಗಿಬಿಟ್ಟಿರ್ತಾನೆ ಅವನು. ಆ ಪ್ರೆಗ್ನೆನ್ಸಿ ಇರಬೇಕಾದ್ರೆ ಹಾಲು ಹಾಕೋದಿಲ್ವಂತೆ. ಹಾಗಾಗಿ ನಾನು ಹಾಲೇನು ಹಾಕಿಲ್ಲ, ಹಾಗೆ ಕೂತಿದ್ದೀನಿ. ಪೂಜೆ ಮಾಡ್ತಿದ್ರು ಆಂಟಿ, ಸೈಡಿಗೆ ಹಾಗೆ ಕೂತಿದ್ದೀನಿ. ನಾನು ಫಸ್ಟ್ ಪ್ರೆಗ್ನೆನ್ಸಿಗೆ ಮಾತ್ರ ಹಾಕೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಪ್ರೆಗ್ನೆಂಟ್ ಇರಬೇಕಾದ್ರೆ ಹಾಲು ಹಾಕೋದಿಲ್ವಂತೆ. ಇದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ.
ಸರಿ ಯಾಕೆ ಸ್ವಲ್ಪ ಯಾಕೆ ನಡಿ ಯಾಕೆ ನೀನು ನನ್ನ ಪಾಲು ಎಲ್ಲರ ಪಾಲು ಹೆಸರು ಹೇಳ ಜೋರಾಗಿ ಹೇಳ. ನನ್ನ ಪಾಲು ಹೇಳ. ನನ್ನ ಪಾಲು ನಮ್ಮ ಅಪ್ಪಾಜಿ ಪಾಲು. ಅಕ್ಕಂದು ಇವತ್ತು ಬ್ಯಾಂಕ್ ಏನು ರಜೆ ಇರಲಿಲ್ಲ, ಹಾಗಾಗಿ ಅವರು ಡ್ರೆಸ್ಸನ್ನೇ ವೇರ್ ಮಾಡಿದ್ದಾರೆ ಇವತ್ತು. ಮತ್ತು ಹಾಲು ಹಾಕಿ ಬ್ಯಾಂಕಿಗೆ ಹೋಗಬೇಕು ಅಂತೇಳಿ, ಹಾಗಾಗಿ ಆಂಟಿ ಪೂಜೆ ಮಾಡಿದ ತಕ್ಷಣವೇ ಫಸ್ಟ್ ಅವರೇ ಹಾಲು ಹಾಕಿ ಮತ್ತು ಇವಾಗ ಬ್ಯಾಂಕಿಗೆ ಹೋದರು. ಇವಾಗ ನೋಡಿ ನೆಕ್ಸ್ಟ್ ನಾವು ಮಾತ್ರ ಇದ್ದೀವಿ. ಇವಾಗ ನೆಕ್ಸ್ಟ್ ಕೃಷ್ಣ ಹಾಕ್ತಾ ಇದ್ದಾನೆ ಹಾಲನ್ನು. ಬರೋದು ನನ್ನ ಗಂಡು ನೋಡಿದ್ರೆ ಫೋಟೋ ನೋಡಿದ್ರೆ ಮತ್ತೆ ಸಿಕ್ಕಾಕ ನೀನು ನಾನು ನೆತಿ ಅಂತ ನೋಡಿ ಎಷ್ಟಿದ್ದಾರೆ ಕರ್ಕೊಂಡಿ. ನನ್ನ ಪಾಲು, ನನ್ನ ಗಗನನ ಪಾಲು, ನರಸಣ್ಣನ ಪಾಲು, ಈ ತರಸಣ್ಣ ನನ್ನ ಗಂಡನ ಪಾಲು, ನನ್ನ ಮಕ್ಕಳ ಪಾಲು, ಎಲ್ಲರ ಪಾಲು ಅಲ್ಲರವ. ಇವಾಗ ನೋಡಿ ನಾವು ಹಾಲೆಲ್ಲ ಹಾಕ್ಕೊಂಡು ಮತ್ತು ಮನೆ ಕಡೆಗೆ ಬಂದ್ವಿ. ಪ್ರತಿ ಸರಿನೂ ಹಬ್ಬದ ದಿನದ ದಿನವೇ ನಾವು ಉಂಡೆ ಮಾಡ್ತಿದ್ವಿ. ಬಟ್ ಈ ಸರಿ ಅಕ್ಕಗೂ ಸ್ವಲ್ಪ ಸ್ಟಿಚಿಂಗ್ ಕೆಲಸ ಜಾಸ್ತಿ ಇರೋದ್ರಿಂದ ಮತ್ತು ನನಗೂ ನಿನ್ನೆ ಪಾರ್ಲರ್ ಸ್ವಲ್ಪ ರಶ್ ಇರೋದ್ರಿಂದ ನೈಟು ಉಂಡೆ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಹಾಲು ಹಾಕಿ ಮನೆಗೆ ಬಂದ್ವಲ್ವ, ಆವಾಗಲೇ ಉಂಡೆ ಮಾಡ್ತಾಯಿದ್ದೀವಿ. ಮಾಡಿದ್ದಾದಮೇಲೆ ನೋಡಿ ಜಾಸ್ತಿ ಐಟಮ್ಸ್ ಏನೂ ಮಾಡಿಲ್ಲ. ರವೆ ಉಂಡೆ ಮತ್ತು ಕರದಂಟು, ಶೇಂಗಾ ಉಂಡೆ, ಎಳ್ಳುಂಡೆ, ಈ 4 ಐಟಮ್ಸ್ ಮಾತ್ರ ಮಾಡಿರೋದು. ಮತ್ತು ಇವೇನಾದರೂ ಖಾಲಿ ಆದರೆ ಶ್ರಾವಣ ಮಾಸದ ಪೂರ್ತಿನೂ ನಾವು ಈ ಥರ ಸ್ವೀಟ್ ಮಾಡ್ಕೊಂಡು ತಿನ್ಬೋದು. ಇವಾಗ ಎಷ್ಟು ಬೇಕಾಗುತ್ತೋ ಅಷ್ಟೇ ಮಾಡಿದ್ದೀನಿ ನಾನು. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.